ದಾನಪತ್ರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಮಾಡಿದೆ. ಈ ಒಂದು ಆದೇಶದ ಪ್ರಕಾರ ದಾನಪತ್ರವನ್ನು ಏನು ಮಾಡಲಾಗಿರುತ್ತೆ ಅಂಥ ದಾನಪತ್ರ ಅದು ವ್ಯಾಲಿಡ್ ಅನಿಸ್ಕೋಬೇಕಾದ್ರೆ ಆ ಪತ್ರವನ್ನು ಬರೆದ ನಂತರ ಅದು ಎಕ್ಸಿಕ್ಯೂಟ್ ಆಗಿರಬೇಕು, ಅದು ವ್ಯಾಲಿಡಿಟಿ ಆಗಿದ್ದು ಅದರಿಂದ ಹಕ್ಕು ವರ್ಗಾವಣೆ ಆಗಿರಬೇಕು, ಸ್ವಾಧೀನವನ್ನು ಸಹ ಕೊಟ್ಟಿರಬೇಕು. ಅಂಥ ಸಂದರ್ಭದಲ್ಲಿ ಆ ಒಂದು ದಾನಪತ್ರ ವ್ಯಾಲಿಡ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ಕೊಟ್ಟಂಥ ದಾನಪತ್ರಕ್ಕೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾಗತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮಡನ್ ಲಾ ಏನು ಹೇಳುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ವಿವರವಾಗಿ ಚರ್ಚೆಯನ್ನು ಮಾಡಿದೆ. ಈ ಒಂದು ಪ್ರಕರಣದಲ್ಲಿ ಏನು ತೀರ್ಪನ್ನು ನೀಡಿದೆ, ಈ ತೀರ್ಪಿನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಒಂದು ಜಡ್ಜ್ಮೆಂಟ್ಗಳನ್ನು ಕೂಡ ಕೋಟ್ ಮಾಡಲಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ರಿಜಿಸ್ಟ್ರೇಷನ್ನ ಅಗತ್ಯತೆ ಯಾವಾಗ ಇರೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಈ ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಮೂಲ ಸ್ವತ್ತಿನ ಮಾಲೀಕರಾದಂಥವರು ಅವರು ಕೆಲವು ಸ್ವತ್ತುಗಳನ್ನು ವಿಲ್ಲನ್ನು ಮಾಡಿರ್ತಾರೆ. ಸೊ ಇದು ದಾನಪತ್ರವನ್ನು ಮಾಡಿರ್ತಾರೆ. ಆ ದಾನಪತ್ರವನ್ನು ನೋಂದಣಿ ಮಾಡಿರೋದಿಲ್ಲ. ಸೊ ಆನಂತರದಲ್ಲಿ ಅವರು ತೀರೋದ ನಂತರದಲ್ಲಿ ಪ್ರಕರಣವನ್ನು ವಿಭಾಗಕ್ಕೆ ಕೋರಿ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತೆ. ಸೊ ಆ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ವಿಚಾರಣಾ ನ್ಯಾಯಾಲಯ ದಾನಪತ್ರವನ್ನು ಪರಿಗಣಿಸಿ ವಿಭಾಗವನ್ನು ನೀಡಿರುತ್ತೆ. ಸೊ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟು ಕೂಡ ಅದನ್ನು ವಜಾಗೊಳಿಸಿತ್ತು. ಅನಂತರ ಸುಪ್ರೀಂ ಕೋರ್ಟ್ ಬಂದಿತ್ತು. ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ದಾನಪತ್ರವು ಅದು ಎಕ್ಸಿಕ್ಯೂಟ್ ಆಗಿದ್ದು ಅಂದರೆ ಬರೆದಿದ್ದು ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು, ಅದರಿಂದ ಹಕ್ಕನ್ನು ವರ್ಗಾವಣೆ ಮಾಡಿದ್ದು, ಸ್ವಾಧೀನವನ್ನು ಕೂಡ ಕೊಟ್ಟಿದ್ದರೆ ಅಂದರೆ ಅದರಲ್ಲಿ ಯಾವ ಒಂದು ಸ್ವತ್ತುಗಳನ್ನು ತೋರಿಸಲಾಗಿದೆ ಅದು ಹಸ್ತಾಂತರಗೊಂಡಿದ್ದು, ಅದರ ಒಂದು ಖಾತೆಗಳೆಲ್ಲ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಪತ್ರದ ರಿಜಿಸ್ಟ್ರೇಷನ್ನ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಹೇಳಿದೆ. ಸೊ ಹಾಗೆಯೇ ಮೊಹಮ್ಮಡನ್ ಲಾ ಇದು ತಮ್ಮ ಸ್ವಯರ್ಜಿತ ಸ್ವತ್ತನ್ನು ಕೂಡ ದಾನಪತ್ರ ಅಥವಾ ವಿಲ್ಲನ್ನು ಮಾಡೋದಕ್ಕೆ ಆ ವ್ಯಕ್ತಿ ಅಂದರೆ ಸ್ವತ್ತಿನ ಮಾಲೀಕ ಯಾರಿರ್ತಾರೆ ಅವರು ಸ್ವತಂತ್ರರಾಗಿರೋದ್ರಿಂದ, ಅಂದರೆ ಅವರಿಗೆ ಸ್ವಯರ್ಜಿತ ಅಂತಲೇ ಅದನ್ನು ಪರಿಗಣಿಸೋದ್ರಿಂದ, ಸೊ ಆ ರೀತಿಯಲ್ಲಿ ಬರೆದಂಥ ದಾನಪತ್ರ ಎಕ್ಸಿಕ್ಯೂಟ್ ಆಗಿದ್ದರೆ, ಅದು ವರ್ಗಾವಣೆ ಆಗಿದ್ದರೆ, ಅದರ ಖಾತೆಯನ್ನು ಬದಲಾವಣೆ ಮಾಡಿಕೊಂಡಿದ್ದರೆ, ಪೊಸಿಷನ್ ಕೂಡ ನೀಡಲ್ಪಟ್ಟಾಗಿದ್ದರೆ ಅಂಥ ಸಂದರ್ಭದಲ್ಲಿ ಸೊ ಅದರ ಒಂದು ಅಗತ್ಯತೆ ಅಂದರೆ ದಾನಪತ್ರದ ನೋಂದಣಿ ಅಗತ್ಯತೆ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಮನ್ಸೂರ್ ಸಾಹಿಬ್ ಆ್ಯಂಡ್ ಅದರ್ಸ್ ವರ್ಸಸ್ ಸಲೀಮಾ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟೌಟನ್ನು ಕೂಡ ತಗೋಬೋದಾಗಿರುತ್ತೆ.